ಸಿಎಂ ಆಗಬೇಕು ಅನ್ನುವುದು ಡಿಸಿಎಂ ಡಿಕೆಶಿಯ ಅದಮ್ಯ ಕನಸು. 2.5 ವರ್ಷಗಳ ಬಳಿಕ ಪವರ್ ಶೇರಿಂಗ್ ನವೆಂಬರ್ ಕ್ರಾಂತಿ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಈ ಮಧ್ಯೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿರೋದು ಸಾಕಷ್ಟು ಚರ್ಚೆಗೆ ನಾಂದಿ ಹಾಡಿದೆ. ಗೊತ್ತಿಲ್ಲ ರೀ, ಅದೆಲ್ಲ ವರಿಷ್ಠರು ಬಿಟ್ಟಿದ್ದು. ವರಿಷ್ಠರು ಏನು ಹೇಳ್ತಾರೆ ಅದನ್ನ ನೀವು ಚರ್ಚೆ ಮಾಡಬೇಡಿ. ನಾನು ಹೇಳಿದ್ದೆಲ್ಲ ಬಾಯಿ ಮುಚ್ಕೊಂಡಿರ್ರಿ, ಅದನ್ನೆಲ್ಲ ಹೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು, ನಮ್ಮನ್ನು ಕುಡ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಪವರ್ ಶೇರಿಂಗ್ ಎಲ್ಲ ದೊಡ್ಡ ಹೈಕಮಾಂಡ್ ಇದೆ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರ್ಬೋದು. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ವಿಭಿನ್ನ ಶೈಲಿಯ ರಾಜಕಾರಣ, ಪ್ರಭಾವಿ ನಾಯಕತ್ವ, ವಿರೋಧಿಗಳನ್ನ ಆಕ್ರಮಣಕಾರಿ ಅಸ್ತ್ರಗಳ ಮೂಲಕ ಕ್ಲೀನ್ ಬೋಲ್ಡ್ ಮಾಡೋ ಚಾಣಾಕ್ಷ, ಶತಾಯ ಗತಾಯ ಸಿಎಂ ಪದವಿ ಗಿಟ್ಟಿಸಲು ಕಸರತ್ತು ಮಾಡ್ತಿರೋ ಡಿಸಿಎಂ ಡಿಕೆಶಿಯ ದಿಢೀರ್ ದಿಲ್ಲಿ ಭೇಟಿ ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಅಸ್ತು ಅಂದ್ರೆ ಸಿಎಂ ಸ್ಥಾನ ಖಚಿತ ಅನ್ನೋ ಲೆಕ್ಕಾಚಾರದಲ್ಲಿದ್ದು ದೆಹಲಿ ಅಂಗಳದಲ್ಲೇ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಡಿಕೆಶಿ ದಿಲ್ಲಿ ಟೂರ್ ಇದು ಕುರ್ಚಿ ಕದನದ ಪ್ರಹಸನವೇ. ಕಾವೇರಿ ವಿಚಾರವಾಗಿ ಚರ್ಚಿಸಲು ಹೋಗಿದ್ದಾರೆಂದ ಬ್ರದರ್. ರಾಜ್ಯದಲ್ಲಿ ಕುರ್ಚಿ ಕಿಚ್ಚು ಕುದಿತಾ ಇದೆ. ಯಾವಾಗ ಕ್ರಾಂತಿ ಆಗುತ್ತೋ ಅನ್ನೋ ತಳಮಳ ಆವರಿಸಿದೆ. ಬಿಹಾರ ಚುನಾವಣೆ ಮುಗಿದ ಮೇಲೆ ಏನಾದ್ರೂ ಆಗಬಹುದು ಅನ್ನೋದು ರಾಜಕೀಯ ಲೆಕ್ಕಾಚಾರ. ನವೆಂಬರ್ 11ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಟೂರ್ಗೆ ಮುಹೂರ್ತ ನಿಗದಿಯಾಗಿದ್ರು ಡಿಸಿಎಂ ಡಿಕೆಶಿ ಇವತ್ತೇ ಡೆಲ್ಲಿಗೆ ಹಾರಿದ್ದಾರೆ. 15 ದಿನಗಳಲ್ಲಿ 2ನೇ ಬಾರಿ ಡಿಕೆಶಿ ಡೆಲ್ಲಿ ಯಾತ್ರೆ ಕೈಗೊಂಡಿದ್ದು ನವೆಂಬರ್ ಕ್ರಾಂತಿಯ ಮುನ್ಸೂಚನೆಯಂತೆ ತೋರುತ್ತಿದೆ. ಆದ್ರೆ ಅಣ್ಣನ ದಿಢೀರ್ ದಿಲ್ಲಿ ಭೇಟಿಗೆ ಸಹೋದರ ಡಿಕೆ ಸುರೇಶ್ ಕಾವೇರಿ ಮೇಕೆದಾಟು ಕಾರಣ ಅಂತ ಹೇಳಿದ್ದಾರೆ. ವಕೀಲರನ್ನ ಭೇಟಿ ಮಾಡೋಕ್ ಹೋಗಿದ್ದಾರೆ. ಅಣ್ಣ ಯಾವತ್ತೇ ದೆಹಲಿಗೆ ಹೋದ್ರೂ ವರಿಷ್ಠರನ್ನ ಭೇಟಿ ಮಾಡೇ ಮಾಡ್ತಾರೆ, ಬೇರೆ ಏನು ಇಲ್ಲ ಅಂತ ಹೇಳಿದ್ರು. ಕಾವೇರಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನ್ಯಾಯಾಲಯದಲ್ಲಿ ಪ್ರಕರಣ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಬೆಂಚ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ನಮ್ಮ ನಿಲುವು ಏನಿರಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಮತ್ತು ಅಡ್ವೊಕೇಟ್ಸ್ ಎಲ್ಲರನ್ನು ಕೂಡ ಭೇಟಿ ಮಾಡಿ ಇವತ್ತು ಸಂಜೆ ಇವತ್ತು ರಾತ್ರಿ ಸಭೆ ಕರೆದಿದ್ದಾರೆ. ಇವತ್ತಿನ ಪದ್ಧತಿ ಏನಲ್ಲ, ಡಿಕೆ ಶಿವಕುಮಾರ್ ಅವರು ಯಾವತ್ತೇ ದೆಹಲಿಗೆ ಹೋದ್ರೂ ಕೂಡ ವರಿಷ್ಠರುಗಳು ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗ್ತಾರೆ, ಮಾತಾಡ್ತಾರೆ, ಬರ್ತಾರೆ. ಯಾವ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿ ಊಹಾಪೋಹ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾನಿಲ್ಲ ಎಂದ ಡಿಕೆ ಸುರೇಶ್. ಇನ್ನು ರಾಜ್ಯದಲ್ಲಿ ಯಾವ ನವೆಂಬರ್ ಕ್ರಾಂತಿನೂ ಆಗಲ್ಲ, ಅದೆಲ್ಲ ಊಹಾಪೋಹ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇವೆಲ್ಲವೂ ಕೂಡ ಊಹಾಪೋಹ. ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಯಾವುದೂ ಕೂಡ ಪಕ್ಷದ ಮುಂದೆ ಇಲ್ಲ. ಯಾವ ವಿಚಾರನೂ ಕೂಡ ಇಲ್ಲ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ದಿನನೂ ಅವರೇ ಮುಖ್ಯಮಂತ್ರಿಗಳು. ಯಾಕಪ್ಪ ಹೇಳ್ತೀಯಾ, ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ. ಗೊತ್ತಿಲ್ಲ ರೀ ನನಗೆ, ಅದೆಲ್ಲ ವರಿಷ್ಠರು ಬಿಟ್ಟಿದ್ದು. ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ. ಯಾವಾಗ ಬೇಕೋ ಅವಾಗ ಆಯ್ತೈತೆ, ಏನು ಅರ್ಜೆಂಟ್ ಏನಿಲ್ವಲ್ಲ. ಇತ್ತ ಸಚಿವ ಮಧು ಬಂಗಾರಪ್ಪ ಕೂಡ ಹೈಕಮಾಂಡ್ ಸೂಚನೆ ಪಾಲಿಸಬೇಕು ಎಂದಿದ್ರೆ, ಇತ್ತ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿರಬೇಕು, ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ನಮಗಿರ್ತಕ್ಕಂಥ ಡೈರೆಕ್ಷನ್ ಏನು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಯಾವುದೇ ಸಾರ್ವಜನಿಕರಾಗಿ ನೀವು ಚರ್ಚೆ ಮಾಡಬೇಡಿ. ನಾನು ಹೇಳಿದ್ದೆಲ್ಲ ಬಾಯಿ ಮುಚ್ಕೊಂಡಿರ್ರಿ, ಅದನ್ನೆಲ್ಲ ಹೇಳಿದ್ದಾರೆ. ಸೊ ಈಗ ಇವತ್ತು ನೋಡಿದೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರು ಡೆಲ್ಲಿಗೆಲ್ಲ ಬರಬೇಡಿ ಅಂತ. ಐ ಥಿಂಕ್ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಅದನ್ನ ನಡೆಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಆಗ್ತದೆ. ವರಿಷ್ಠರು ಎಲ್ಲ ಅದ್ರ ಬಗ್ಗೆ ತೀರ್ಮಾನಗಳನ್ನ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೈತೆ ಇಲ್ವೋ ಗೊತ್ತಿಲ್ಲ, ನಮ್ಮ ಮಟ್ಟದಲ್ಲಂತೂ ಚರ್ಚೆ ಆಗಿಲ್ಲ. ಅದು ಗೊತ್ತಿಲ್ಲ ನನಗೆ. ಅದು ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು, ನಮ್ಮನ್ನು ಕುಡ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಪವರ್ ಶೇರಿಂಗ್ ಎಲ್ಲ ದೊಡ್ಡ ಹೈಕಮಾಂಡ್ ಇದೆ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರ್ಬೋದು.
ಡಿಕೆಶಿಗಾಗಿ ಅಭಿಮಾನಿಗಳಿಂದ ಸಂಕಲ್ಪ ಯಾತ್ರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಅಭಿಮಾನಿಗಳ ಕೂಗು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಡಿಕೆ ಅಭಿಮಾನಿಗಳು ತಮಿಳುನಾಡಿನ ಪುಣ್ಯಕ್ಷೇತ್ರ ತಿರುವಣ್ಣಮಲೈಗೆ ಸಂಕಲ್ಪ ಯಾತ್ರೆ ಮಾಡಿದ್ದಾರೆ. 14 ಕಿಲೋಮೀಟರ್ ಬೆಟ್ಟವನ್ನ ಪ್ರದಕ್ಷಿಣೆ ಹಾಕಿ ಅರುಣಾಚಲೇಶ್ವರನಿಗೆ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಒಟ್ಟಾರೆ ಡಿಸಿಎಂ ಡಿಕೆಶಿ ಸಿಎಂ ಪದವಿಗೆ ಏರೋಕೆ ಇನ್ನೊಂದೇ ಹೆಜ್ಜೆ ಬಾಕಿ. ಆದ್ರೆ ಡಿಕೆಶಿ ಎದುರಿಸ್ತಾ ಇರೋ ಅಡ್ಡಿ ಆತಂಕಗಳು ಮಂಜುಗಡ್ಡಿಯಂತೆ ಕರಗಿ ಹರುಷದ ಹೊನಲು ಅದ್ಯಾವಾಗ ಹರಿಯುತ್ತೋ ಗೊತ್ತಿಲ್ಲ. ನವೆಂಬರ್ ಕ್ರಾಂತಿನೂ ಆಗ್ಬಹುದು, ಡಿಸೆಂಬರ್ ಕ್ರಾಂತಿನೂ ಆಗ್ಬಹುದು, ಯಾವ ಕ್ರಾಂತಿ ಬೇಕಾದ್ರೂ ಆಗ್ಬಹುದು. ಆದ್ರೆ ರಾಜಕಾರಣದ ಗತಿ ಗತ್ಯಂತರಗಳನ್ನ ಹೀಗೆ ಅಂತ ನಿರ್ಣಯಿಸೋದು ಕಷ್ಟ. ಕಾಲನ ಚಲನೆಯಂತೆ ರಾಜಕಾರಣ ಕೂಡ ಊಹಾತೀತ. ಅದೇನಾಗತ್ತೆ ಅಂತ ಕಾದ್ದೋಡ್ಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.